ಕ್ವಶನ್ ನೋಡ್ಕೊಳ್ಳಿ. ಸಾಲ್ವ್ ಡಿ ಕ್ಯೂಬ್ ಪ್ಲಸ್ 1 ಇಂಟು ವೈ ಈಸ್ ಈಕ್ವಲ್ ಟು ಕಾಸ್ 2x ಮೈನಸ್ 1 ಪ್ಲಸ್ 3 ಪವರ್ ಎಕ್ಸ್. ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ ಸೊಲ್ಯೂಷನ್ನು. ಫಸ್ಟ್ ಈ ಈಕ್ವೇಷನ್ನ ನೀಟಾಗಿ ಬರ್ಕೊಳ್ಳಿ. ಡಿ ಕ್ಯೂಬ್ ಪ್ಲಸ್ 1 ಇಂಟು ವೈ ಈಸ್ ಈಕ್ವಲ್ ಟು ಕಾಸ್ 2x ಮೈನಸ್ 1 ಪ್ಲಸ್ 3 ಪವರ್ ಎಕ್ಸ್. ಇದು ಬರೆದಾದ್ಮೇಲೆ ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ಬರ್ಕೊಳ್ಳಿ. ಆಕ್ಸಿಲರಿ ಈಕ್ವೇಷನ್ ಈಸ್ ಇಲ್ಲೇನು ಮಾಡಿ, ಡಿ ಬದಲು ಎಮ್ ಹಾಕ್ಕೊಳ್ಳಿ. ಇದೇನಾಗುತ್ತೆ, ಎಮ್ ಕ್ಯೂಬ್ ಪ್ಲಸ್ 1 ಈಸ್ ಈಕ್ವಲ್ ಟು 0. ಅರ್ಥ ಆಯ್ತಲ್ವಾ? ಈಗ ನೋಡಿ, ಇದಕ್ಕೆ ನೀವು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫಾರ್ಮುಲಾ ಅಪ್ಲೈ ಮಾಡಿಕೊಂಡು ಬೇಕಾದರೂ ಆನ್ಸರ್ ತರಿಸ್ಬೋದು, ಅಥವಾ ನೀವೇನು ಮಾಡ್ಬೋದು, ಮೆಥಡ್ ಆಫ್ ಇನ್ಸ್ಪೆಕ್ಷನಲ್ಲೂ ಮಾಡ್ಬೋದು. ಈಗ ನೋಡಿ ಯಾವ ಥರ ಮಾಡೋದು ಹೇಳ್ಕೊಡ್ತೀನಿ. ಫಸ್ಟ್ ಏನು ಮಾಡಿ, ಕ್ಯಾಲ್ಸಿಲಿ ಎಕ್ಸ್ ಕ್ಯೂಬ್ ಪ್ಲಸ್ 1 ಅಂತ ಟೈಪ್ ಮಾಡ್ಕೊಬಿಡಿ. ನೋಡಿ ಎಮ್ ಕ್ಯೂಬ್ ಪ್ಲಸ್ 1 ಇದೆಯಲ್ಲ, ಕ್ಯಾಲ್ಸಿಲಿ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪವರ್ 3 ಪ್ಲಸ್ 1 ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಜಾಗದಲ್ಲಿ 1 ಕೊಡಿ, ಆನ್ಸರ್ ಏನು ಬಂತು 2. ಮೈನಸ್ 1 ಕೊಡಿ, ಆನ್ಸರ್ ಏನು ಬಂತು 0. ಅಂದರೆ ಎಮ್ ಈಸ್ ಈಕ್ವಲ್ ಟು ಮೈನಸ್ 1 ಈಸ್ ಎ ರೂಟ್ ಬೈ ಇನ್ಸ್ಪೆಕ್ಷನ್ ಅಂತ ಬರ್ಕೊಳ್ಳಿ. ಎಮ್ ಈಸ್ ಈಕ್ವಲ್ ಟು ಮೈನಸ್ 1 ಈಸ್ ಎ ರೂಟ್ ಬೈ ಇನ್ಸ್ಪೆಕ್ಷನ್ ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಿ ಗೊತ್ತಾ, ಈ ಮೈನಸ್ 1ನ ಇಲ್ಲಿ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಎಮ್ ಕ್ಯೂಬ್ದು ಕೋಫಿಷಿಯಂಟ್ ಏನು 1. ಇಲ್ಲಿ ಎಮ್ ಸ್ಕ್ವೇರ್ ಇಲ್ಲ ಅಂದರೆ 0 ಎಮ್ ಸ್ಕ್ವೇರ್ ಇದ್ದಂಗೆ, ಎಮ್ಮು ಇಲ್ಲ ಅದಕ್ಕೆ 0 ಎಮ್ ಇದ್ದಂಗೆ 1 ಈ ಥರ ಬರ್ಕೊಳ್ಳಿ. ಆಮೇಲೆ ಇಲ್ಲಿ 0 ಮಾಮೂಲು ಬರೀಬೇಕು. ಇದು ಆ್ಯಡ್ ಮಾಡಿ. 1 ಪ್ಲಸ್ 0 ಎಷ್ಟು, 1 ಪ್ಲಸ್ 0 1. ಆಮೇಲೆ ಮೈನಸ್ 1 ಇಂಟು 1 ಮಾಡಿ. ಮೈನಸ್ 1 ಇಂಟು 1 ಎಷ್ಟು, ಮೈನಸ್ 1 ಇಲ್ಲಿ ಬರೀರಿ. ಆಮೇಲೆ 0 ಪ್ಲಸ್ ಮೈನಸ್ 1 ಎಷ್ಟು, ಮೈನಸ್ 1 ಇಲ್ಲಿ ಬರೀರಿ. ನೆಕ್ಸ್ಟು ಮೈನಸ್ 1 ಇಂಟು ಮೈನಸ್ 1 ಮಾಡಿ, ಪ್ಲಸ್ 1 ಇಲ್ಲಿ ಬರೀರಿ. 0 ಪ್ಲಸ್ 1 ಮಾಡಿ, ಎಷ್ಟು ಬರುತ್ತೆ 1. ಮೈನಸ್ 1 ಇಂಟು 1 ಮಾಡಿ, ಮೈನಸ್ 1 ಇಂಟು 1 ಮೈನಸ್ 1 ಇಲ್ಲಿ ಬರೀರಿ. 1 ಪ್ಲಸ್ ಮೈನಸ್ 1 ಮಾಡಿ 0. ಅಂದರೆ ಫಸ್ಟು 0 ಬರ್ಕೋಬೇಕು, ಆ್ಯಡ್ ಮಾಡಬೇಕು, ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ಕೋಬೇಕು, ಆ್ಯಡ್ ಮಾಡಬೇಕು, ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ಕೋಬೇಕು, ಆ್ಯಡ್ ಮಾಡಬೇಕು, ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ಕೋಬೇಕು, ಆ್ಯಡ್ ಮಾಡಬೇಕು. 0 ನಾವು ಬರ್ಕೋಬೇಕು, 0 ಆನ್ಸರ್ ಎಂಡ್ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೀವು ಇಲ್ಲಿ ನೋಡಿ, ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಬರೆಯೋದು ಯಾವ ಥರ ಹೇಳ್ಬಿಡ್ತೀನಿ ನೋಡಿ. ಫಸ್ಟು ಎಮ್ ಈಸ್ ಈಕ್ವಲ್ ಟು ಮೈನಸ್ 1 ಈಸ್ ಎ ರೂಟ್ ಬೈ ಇನ್ಸ್ಪೆಕ್ಷನ್ ಅಂತ ಬರ್ಕೊಳ್ಳಿ. ಫಸ್ಟ್ ಎಮ್ ಕ್ಯೂಬ್ಗೆ ಕೋಫಿಷಿಯಂಟ್ ಏನು 1, ಎಮ್ ಸ್ಕ್ವೇರ್ ಇಲ್ಲ ಅದಕ್ಕೆ 0, ಎಮ್ ಸ್ಕ್ವೇರ್ ಇಲ್ಲ ಎಮ್ ಇಲ್ಲ 0 1. ಆಮೇಲೆ 0 ಬರ್ಕೋಬೇಕು, ಆ್ಯಡ್ ಮಾಡಬೇಕು, ಆ್ಯಡ್ ಮಾಡಿ ಇಲ್ಲಿ ಬರೀಬೇಕು, ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀಬೇಕು, ಆ್ಯಡ್ ಮಾಡಿ ಇಲ್ಲಿ ಬರೀಬೇಕು, ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀಬೇಕು, ಆ್ಯಡ್ ಮಾಡಿ ಇಲ್ಲಿ ಬರೀಬೇಕು, ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀಬೇಕು, ಆ್ಯಡ್ ಮಾಡಿ ಇಲ್ಲಿ ಬರೀಬೇಕು. ನೋಡಿ ಇದಾದ ತಕ್ಷಣ ಏನು ಮಾಡಿ, ನೀವು ಇಲ್ಲಿ ಇದಕ್ಕೆ ಎಮ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿ, ಎಮ್ ಸ್ಕ್ವೇರ್ ಇದಕ್ಕೆ ಎಮ್ ಮಲ್ಟಿಪ್ಲೈ ಮಾಡಿ, ಮೈನಸ್ ಎಮ್ ಪ್ಲಸ್ 1 ಈಸ್ ಈಕ್ವಲ್ ಟು 0. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೋಡಿ ಇದು ಎ ಎಮ್ ಸ್ಕ್ವೇರ್ ಪ್ಲಸ್ ನೋಡಿ ಯಾವ ಫಾರ್ಮಲ್ಲಿದೆ, ಇದು ಎ ಎಮ್ ಸ್ಕ್ವೇರ್ ಪ್ಲಸ್ ಬಿ ಎಮ್ ಪ್ಲಸ್ ಸಿ ಫಾರ್ಮಲ್ಲೂ ಇದೆ. ಕ್ವಾಡ್ರಾಟಿಕ್ ಈಕ್ವೇಷನ್ನು ಎ ಎಮ್ ಪ್ಲಸ್ ಬಿ ಎಮ್ ಪ್ಲಸ್ ಸಿ. ನಾವೇನು ಮಾಡಬೇಕು, ಎಮ್ ಫೈಂಡ್ ಮಾಡೋಕ್ಕೆ ಫಾರ್ಮುಲಾ ಏನು, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಇದು ಅಪ್ಲೈ ಮಾಡಬೇಕು. ಇಲ್ಲಿ ಎ ಅಂದರೆ ಏನು ಕಂಪೇರ್ ಮಾಡಿ, ಎ ಅಂದರೆ 1, ಇದೆಲ್ಲ ರಫ್ ವರ್ಕು, ಎಕ್ಸಾಮಲ್ಲಿ ಏನು ಬರೀಕ್ಕೆ ಹೋಗ್ಬೇಡಿ. ಬಿ ಅಂದರೆ ಮೈನಸ್ 1, ಸಿ ಅಂದರೆ 1. ಈಗೇನಾಗುತ್ತೆ ಅಂದರೆ, ಇದು ಎಮ್ ಈಸ್ ಈಕ್ವಲ್ ಟು, ಈಗ ನೋಡಿ ಮೈನಸ್ ಬಿ ಅಂದ್ರೇನು, ಮೈನಸ್ ಆಫ್ ಮೈನಸ್ 1 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದ್ರೇನು, ಮೈನಸ್ 1 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದ್ರೇನು 1, ಸಿ ಅಂದ್ರೇನು 1 ಡಿವೈಡೆಡ್ ಬೈ 2 ಇಂಟು ಎ ಅಂದರೆ 2 ಇಂಟು 1. ಎಮ್ ಈಸ್ ಈಕ್ವಲ್ ಟು ಇದು 1 ಆಗುತ್ತೆ ಪ್ಲಸ್ ಆರ್ ಮೈನಸ್. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಬಿಡಿ.
ಫಸ್ಟು ಕ್ಯಾಲ್ಸಿ ಜ್ಞಾಪಕ ಇಟ್ಕೊಳ್ಳಿ, ಮೋಡ್ ಕಾಂಪ್ಲೆಕ್ಸಲ್ಲಿ ಇಟ್ಕೊಳ್ಳಿ 2. ಇದನ್ನ ಕ್ಯಾಲ್ಸಿಯಲ್ಲಿ ಟೈಪ್ ಮಾಡಿ, ರೂಟ್ ಆಫ್ ಬ್ರ್ಯಾಕೆಟ್ ಓಪನ್ -1 ಹೋಲ್ ಸ್ಕ್ವೇರ್ -4 × 1 × 1 ಎಷ್ಟು ಬರುತ್ತೆ? √3i ಬರುತ್ತೆ. √3i ಬರ್ಕೊಳ್ಳಿ. ಡಿವೈಡೆಡ್ ಬೈ 2 × 1 ಅಂದರೆ 2. ಈಗ ಸಪ್ರೇಟ್ ಮಾಡಿಬಿಡಿ. m = 1/2 ± √3/2i. ಈಗ therefore m = ಫಸ್ಟ್ m ಏನಿದೆ 1 -1 ಬರ್ಕೊಬಿಡಿ, -1. ಆಮೇಲೆ ಇದು ರೂಟು 1/2 ± √3/2i. ಈಗ ನೋಡಿ ರೂಟ್ಸ್ ಈ ಥರ ಬಂದರೆ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಜ್ಞಾಪಕ ಇಟ್ಕೊಳ್ಳಿ, ಇಫ್ m = a ಸಿಂಗಲ್ ಬಂದರೆ y ಅಂದರೆ c1e⁴ax. ಇಫ್ m = a ± bi ಈ ಥರ ಬಂದರೆ yc ಬರೆಯೋದು ಯಾವ ಥರ ಅಂದರೆ e⁴ax × c1 cos bx + c2 sin bx ಈ ಥರ ಮಾಡಬೇಕಿದ್ನ. ಅಂದರೆ ಇಲ್ಲಿ yc ಯಾಕೆ ಬರೀಬೇಕು ಅಂದರೆ =0 ಇಲ್ಲ, cos 2x - 1 + 3/x ಎಕ್ಸ್ಟ್ರಾ ಇದೆ ಅದಕ್ಕೆ. ಇಲ್ಲಿ ನೋಡಿ yc = ಫಸ್ಟು c1 ಇದು ಸಿಂಗಲ್ ಇರೋದ್ರಿಂದ e⁴ax, c1 e⁴ax ಅಂದರೆ c1 e⁻ -1x ಪ್ಲಸ್ ಇದು ಯಾವ ಥರ ಇದೆ a ± bi. ಫಸ್ಟ್ e⁴ax ಬರೀಬೇಕು ಅಂದರೆ e⁴1/2 × x. ಆಮೇಲೆ ax ಆದಮೇಲೆ c1 cos bx, ಇಲ್ಲಿ b ಅಂದರೆ ಇದು, ಇಲ್ಲಿ c1 ಬದಲು ಆರ್ಡರ್ ಚೇಂಜ್ ಮಾಡ್ಕೊಳ್ಳಿ, c2 ಆಗುತ್ತೆ. c2 cos √3/2x ಪ್ಲಸ್ c3 sin √3/2x. ಇಷ್ಟೇ ಆನ್ಸರ್. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಯಾವ ಥರ ಮಾಡಬೇಕು ಅಂತ. a ಮತ್ತು a ± bi ಇದ್ದರೆ ಎಗೆ c1 e⁴ax, a ± biಗೆ e⁴ax ಬರ್ಕೋಬೇಕು. ಆಮೇಲೆ c1 cos bx + c2 sin bx ಅಂತ ಬರೀಬೇಕು. ಅಂದರೆ ಫಸ್ಟು c1 e⁻ -1x ಬರ್ಕೊಳ್ಳಿ ಪ್ಲಸ್ e⁴12x × c2 cos √3/2x ಆಗುತ್ತೆ ಪ್ಲಸ್ c3 sin √3/2x ಆಗುತ್ತೆ. ಅರ್ಥ ಆಯ್ತಲ್ವಾ? ಇದು yc ಆದಮೇಲೆ ಈಗ ಏನು ಮಾಡಬೇಕು? yp ಮಾಡಬೇಕು. ನೋಡಿ yp ಮಾಡೋದು ಯಾವ ಥರ ನೋಡ್ಕೊಳ್ಳಿ. yp = ಈಗ ನೋಡಿ ಇಲ್ಲಿ ರೈಟ್ ಹ್ಯಾಂಡ್ ಏನಿದೆ cos 2x - 1 + 3/x ಡಿವೈಡೆಡ್ ಬೈ d³ + 1. ನೀವೇನು ಮಾಡಿ cos ಆಫ್ 2x - 1 ಡಿವೈಡೆಡ್ ಬೈ d³ + 1 ಅಂತ ಬರ್ಕೊಳ್ಳಿ ಪ್ಲಸ್ 3/x ಬೈ d³ + 1 ಈ ಥರ ಬರ್ಕೊಳ್ಳಿ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ cos ಆಫ್ 2x - 1 ಇರುತ್ತೆ ಅಲ್ವಾ, cos ಆಫ್ 2x - 1 ಇದ್ದಾಗ ಇದು cos ax/f(d)ಗೆ ರಿಲೇಟೆಡ್ ಫಾರ್ಮುಲಾ ನೋಡಿ. cos ax/f(d) ಇದ್ದರೆ d² ಜಾಗದಲ್ಲಿ -a² ಹಾಕಬೇಕು. ಇಲ್ಲಿ a ಅಂದರೆ 2 ಇದ್ದಂಗೆ, ಎಕ್ಸ್ಗೆ ಏನು ಮಲ್ಟಿಪ್ಲ್ ಇರುತ್ತೆ ಅದು a. ಹಿಯರ್ a ಅಂದರೆ 2. ಇದೆಲ್ಲ ರಫ್ ವರ್ಕು, ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಅಂದರೆ d² ಜಾಗದಲ್ಲಿ ಏನಾಗಬೇಕು -2² ಅಂದರೆ -4, 2² ಅಂದರೆ 4 -4. ಅಂದರೆ ಇಲ್ಲಿ ಇರೋದೇನು d³ ಇರೋದು. d³ ಅಂದರೆ ಏನು d² × d, ಅಂದರೆ d² ಜಾಗದಲ್ಲಿ -4 d ಬರುತ್ತೆ. d² ಜಾಗದಲ್ಲಿ -4 d ಉಳಿಯುತ್ತೆ. ಏನೈತಿ ಇದು yp = cos ಆಫ್ 2x - 1 d³ ಜಾಗದಲ್ಲಿ ಏನು ಬರೀರಿ -4d + 1 ಹಂಗೆ ಇರಲಿ. ಅರ್ಥ ಆಯ್ತಲ್ವಾ? ಇಲ್ಲೇನು ಮಾಡಿ 3/x ಅಂದರೆ ಜ್ಞಾಪಕ ಇಟ್ಕೊಳ್ಳಿ,
3 ಪವರ್ ಎಕ್ಸ್ ಅಂದರೆ ಇದನ್ನ ಯಾವ ಥರ ಬರಿಬೋದು, ಇ ಪವರ್ ಲಾಗ್ ಆಫ್ 3 ಪವರ್ ಎಕ್ಸ್ ಅಂತ ಬರಿಬೋದು. ಇ ಪವರ್ ಲಾಗ್ ಎ ಅಂದರೆ ಬರೀ ಎ. ನೋಡಿ ಲಾಗ್ ಎಮ್ ಪವರ್ ಎನ್ ಅಂದರೆ ಏನಾಗುತ್ತೆ, ಇ ಪವರ್ ಎಕ್ಸ್ ಲಾಗ್ 3 ಆಗುತ್ತೆ. ಅಥವಾ ಇ ಪವರ್ ಲಾಗ್ 3 ಇಂಟು ಎಕ್ಸ್. ಅರ್ಥ ಆಗ್ತಿದೆಯಲ್ವ? ಅಂದರೆ 3 ಪವರ್ ಎಕ್ಸ್ ಅಂದರೂ ಒಂದೇ, ಇ ಪವರ್ ಲಾಗ್ 3 ಇಂಟು ಎಕ್ಸ್ ಅಂದರೂ ಒಂದೇ. ಇಲ್ಲಿ ಡಿ ಅಂದರೆ ಇ ಪವರ್ ಅಂತ ಬಂದರೆ ಇಲ್ಲಿ ಅರ್ಥ ಜ್ಞಾಪಕ ಇಟ್ಕೊಳ್ಳಿ. 3 ಪವರ್ ಎಕ್ಸ್ ಅಂದರೆ ಇ ಪವರ್ ಲಾಗ್ 3 ಇಂಟು ಎಕ್ಸ್. ಒಂದು ಸ್ಟೆಪ್ ಬೇಕಿದ್ರೆ ಜಾಸ್ತಿ ಮಾಡ್ಕೊಳ್ಳೋಣ. ಫಸ್ಟು ಏನು ಮಾಡೋಣ, 3 ಪವರ್ ಎಕ್ಸ್ನ ಇ ಪವರ್ ಲಾಗ್ 3 ಇಂಟು ಎಕ್ಸ್ ಅಂತ ಬರ್ಕೊಳ್ಳಿ. ಡಿವೈಡೆಡ್ ಬೈ ಡಿ ಕ್ಯೂಬ್ ಪ್ಲಸ್ 1 ಹಂಗೆ ಇರಲಿ. ಅರ್ಥ ಆಯ್ತಲ್ವಾ? ಈಗ ನೋಡಿ ಇಲ್ಲಿ ಡಿ ಸ್ಕ್ವೇರೇ ರಿಪ್ಲೇಸ್ ಮಾಡಬೇಕು ಕಾಸ್ ಸೈನ್ ಇದ್ದರೆ. ಇದನ್ನ ಡಿ ಸ್ಕ್ವೇರ್ ಮಾಡೋಕ್ಕೆ ಏನು ಮಾಡಬೇಕು, ರ್ಯಾಷನಲೈಸೇಷನ್ ಮಾಡಬೇಕು. ಯಾವ ಥರ ಅಂದರೆ ಕಾಸ್ 2x ಮೈನಸ್ 1 ಹಂಗೆ ಇರಲಿ, ಮೈನಸ್ 4d ಪ್ಲಸ್ 1 ಹಂಗೆ ಇರಲಿ, ಇಂಟು ಮೈನಸ್ 4d ಪ್ಲಸ್ 1 ಬದಲು ಮೈನಸ್ 1 ಹಾಕ್ಕೊಳ್ಳಿ, ಡಿವೈಡೆಡ್ ಬೈ ಮೈನಸ್ 4d ಮೈನಸ್ 1. ಅಂದರೆ ಒಂದು ಸೈನ್ನ ಚೇಂಜ್ ಮಾಡಿಬಿಡಿ ಸಾಕು. ಅಥವಾ 4d ಪ್ಲಸ್ 1 ಬೇಕಾದರೂ ಮಲ್ಟಿಪ್ಲೈ ಮಾಡ್ಕೋಬೋದು. ಗೊತ್ತಾಗ್ತಿದೆಯಲ್ವಾ? ಇದೆರಡರಲ್ಲಿ ಒಂದು ಸೈನ್ ಚೇಂಜ್ ಮಾಡಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿ. ಇದು ಮೈನಸ್ 4d ಬೇಕಿದ್ರೆ ಹಂಗೆ ಇಟ್ಕೊಳ್ಳಿ, ಪ್ಲಸ್ 1 ಬದಲು ಮೈನಸ್ 1 ಹಾಕ್ಕೊಳ್ಳಿ. ಇದು ಮಲ್ಟಿಪ್ಲೈ ಮಾಡಿದ್ರೆ ಅದರಿಂದನೇ ಡಿವೈಡ್ ಮಾಡಬೇಕು. ಆಮೇಲೆ ಇಲ್ಲಿ ಪ್ಲಸ್ ಇ ಪವರ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ಇದ್ದರೆ ಏನು ಹೇಳಿ, ಇ ಪವರ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ಇದ್ದರೆ ನೀವು ಡಿ ಜಾಗದಲ್ಲಿ ಎ ಹಾಕಬೇಕು, ಡಿ ರಿಪ್ಲೇಸ್ ಬೈ ಎ ಹಾಕಬೇಕು. ಇಲ್ಲಿ ಎ ಅಂದರೆ ಲಾಗ್ 3. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಿ ನೋಡಿ, ಲಾಗ್ 3 ಪ್ಲಸ್ ಡಿ ಜಾಗದಲ್ಲಿ ನೀವು ಎ ಹಾಕಿದ್ರೆ ದಟ್ ಈಸ್ ಲಾಗ್ 3 ಹಾಕಿದ್ರೆ ಇದೇನು 0 ಬರ್ತಾ ಇಲ್ಲ, ಅದಕ್ಕೆ ಡೈರೆಕ್ಟ್ ಹಾಕ್ಕೊಳ್ಳಿ. ಇ ಪವರ್ ಲಾಗ್ 3 ಇಂಟು ಎಕ್ಸ್ ಡಿವೈಡೆಡ್ ಬೈ ಡಿ ಬದಲು ಲಾಗ್ 3 ಹಾಕ್ಕೊಳ್ಳಿ, ಲಾಗ್ 3 ಹೋಲ್ ಕ್ಯೂಬ್ ಪ್ಲಸ್ 1. ಈಗ ವೈ ಪಿ ಈಸ್ ಈಕ್ವಲ್ ಟು, ಈಗ ನೋಡಿ ಮೈನಸ್ 4 ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ 2x ಮೈನಸ್ 1 ಗೊತ್ತಿರಬೇಕು ನಿಮಗೆ. ಏನು ಹೇಳಿ, ಡಿ ಆಫ್ ಕಾಸ್ 2x ಮೈನಸ್ 1 ಅಂದರೆ ಕಾಸ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ 2x ಮೈನಸ್ 1 ಇಂಟು 2. ಇಲ್ಲಿ ಬರ್ಕೋಬಿಡೋಣ, ಮೈನಸ್ ಸೈನ್ 2x ಮೈನಸ್ 1 ಇಂಟು 2. ಇದು ಮೈನಸ್ 4d ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದೆ, ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂದ ಮಲ್ಟಿಪ್ಲೈ ನೋಡಿ. ಮೈನಸ್ 4d ಅಂದರೆ ಮೈನಸ್ 4 ಹಂಗೆ ಇಟ್ಕೊಳ್ಳಿ. ಡಿ ಆಫ್ ಕಾಸ್ 2x ಮೈನಸ್ 1 ಅಂದರೆ ಮೈನಸ್ ಸೈನ್ ಆಫ್ 2x ಮೈನಸ್ 1 ಇಂಟು 2. ಈಗ 1 ಇಂಟು ಕಾಸ್ 2x ಮೈನಸ್ 1 ಅಂದರೆ ಬರೀ ಕಾಸ್ 2x ಮೈನಸ್ 1 ಬರುತ್ತೆ, ಹೋಲ್ ಡಿವೈಡೆಡ್ ಬೈ ಇಲ್ಲಿ ನೋಡಿ ಎ ಸ್ಕ್ವೇರು ಅಂದರೆ ಮೈನಸ್ 4d ಹೋಲ್ ಸ್ಕ್ವೇರ್. ಇಲ್ಲಿ ನೋಡಿ ಮೈನಸ್ 4d ಹೋಲ್ ಸ್ಕ್ವೇರ್ ಆಗುತ್ತೆ, ಮೈನಸ್ ಬಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್. ಇದು ಯಾವ ಫಾರ್ಮುಲಾ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರು. ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಅಂದರೆ ಮೈನಸ್ 4d ಮೈನಸ್ ಬಿ ಅಂದರೆ 1, ಇದು 1 ಸ್ಕ್ವೇರ್. ಆಮೇಲೆ ಪ್ಲಸ್ ಈಗ ಬೇಕಿದ್ರೆ ಇ ಪವರ್ ಲಾಗ್ 3 ಇಂಟು ಎಕ್ಸ್ನ 3 ಪವರ್ ಎಕ್ಸ್ಗೆ ಮಾಮೂಲಿ ಬರ್ಕೊಳ್ಳಿ. ಈಗ ಡಿವೈಡೆಡ್ ಬೈ ಲಾಗ್ 3 ಹೋಲ್ ಕ್ಯೂಬ್ ಪ್ಲಸ್ 1. ಇದು ಹಂಗೆ ಇರಲಿ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಈಗ ನೋಡಿ ಇದು ಮಲ್ಟಿಪ್ಲೈ ನೀಟಾಗಿ ಮಾಡ್ಕೊಳ್ಳಿ. ವೈ ಪಿ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 4 2s are 8 ಸೈನ್ 2x ಮೈನಸ್ 1 ಮೈನಸ್ ಇಂಟು ಮೈನಸ್ ಇದು ಬರೀ ಹಂಗೇನೆ, ಇದು ಮೈನಸ್ 4 ಇಷ್ಟಕ್ಕೆ ಮಾತ್ರ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಕಾಸ್ 2x ಮೈನಸ್ 1 ನೋಡಿ, ಮೈನಸ್ 4d ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ 4 ಹೋಲ್ ಸ್ಕ್ವೇರ್ ಅಂದರೆ 16 ಡಿ ಸ್ಕ್ವೇರ್. ಡಿ ಸ್ಕ್ವೇರ್ ಅಂದ್ರೇನು, ಮೈನಸ್ 4 ಹಾಕ್ಕೋಬೋದು ಈಗಲೇ ಬೇಕಿದ್ರೆ. 16 ಡಿ ಸ್ಕ್ವೇರ್ ಅಂದ್ರೇನು, ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಏನು ಮಾಡ್ಬೇಕು ಹೇಳಿ, ಮೈನಸ್ ಎ ಸ್ಕ್ವೇರು. ಇಲ್ಲೇನಿದೆ ನೋಡಿ, ಮೈನಸ್ ಎ ಸ್ಕ್ವೇರ್ ಅಂದರೆ ಮೈನಸ್ 4. ಇಲ್ಲೇನು ಹಾಕ್ಕೋಬೋದು, 16 ಇಂಟು ಅರ್ಥ ಆಗ್ತಿದೆಯಲ್ವಾ, ಮೈನಸ್ 4 ಮೈನಸ್ 1
ಪ್ಲಸ್ ಇದನ್ನ ಹಂಗೆ ಬರ್ಕೊಳ್ಳಿ 3 ಪವರ್ ಎಕ್ಸ್ ಬೈ ಲಾಗ್ 3 ಹೋಲ್ ಕ್ಯೂಬ್ ಪ್ಲಸ್ 1. ಈಗ ನೆಕ್ಸ್ಟ್ ಏನು ಮಾಡಿ ಗೊತ್ತಾ, ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. 16 ಇಂಟು -4 -1 -65 ಆಗುತ್ತೆ. ವೈ ಪಿ ಈಸ್ ಈಕ್ವಲ್ ಟು 8 ಸೈನ್ 2x - 1 ಮೈನಸ್ ಕಾಸ್ 2x - 1 ಡಿವೈಡೆಡ್ ಬೈ ಇದ್ರ ಬದಲು -65 ಬರ್ಕೊಳ್ಳಿ ಪ್ಲಸ್ 3 ಪವರ್ ಎಕ್ಸ್ ಬೈ ಲಾಗ್ 3 ಹೋಲ್ ಕ್ಯೂಬ್ ಪ್ಲಸ್ 1. ಇಷ್ಟೇ ಆನ್ಸರ್. ಈಗ ನೆಕ್ಸ್ಟ್ ಲಾಸ್ಟಲ್ಲಿ ಏನು ಮಾಡಿ, y ಈಸ್ ಈಕ್ವಲ್ ಟು ಏನು, ವೈ ಸಿ ಪ್ಲಸ್ ವೈ ಪಿ. ಈಗ y ಈಸ್ ಈಕ್ವಲ್ ಟು ವೈ ಸಿ ಅಂದರೆ ಏನು, ಇದು C1 e ಪವರ್ -1x C1 e ಪವರ್ -1x ಪ್ಲಸ್ e ಪವರ್ 1/2 ಇಂಟು ಎಕ್ಸ್ ಅಂದರೆ e ಪವರ್ x/2 C2 ಕಾಸ್ √3/2x ಪ್ಲಸ್ C3 ಸೈನ್ √3/2x ಪ್ಲಸ್ ವೈ ಪಿ ಅಂದ್ರೇನು, ಇದು ಬರ್ಕೋಬಿಡಿ ಪ್ಲಸ್ 8 ಸೈನ್ 2x - 1 ಮೈನಸ್ ಕಾಸ್ 2x - 1 ಹೋಲ್ ಡಿವೈಡ್ ಬೈ -65 ಪ್ಲಸ್ 3 ಪವರ್ ಎಕ್ಸ್ ಡಿವೈಡೆಡ್ ಬೈ ಲಾಗ್ 3 ಹೋಲ್ ಕ್ಯೂಬ್ ಪ್ಲಸ್ 1. ಈಗ ನೋಡಿ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ. ನೋಡಿ ಫಸ್ಟ್ ಏನು ಮಾಡಬೇಕು ನೀವು, ಇದು ಕ್ವಶನ್ ಬರ್ಕೊಳ್ಳಿ, ಆಮೇಲೆ ಏನು ಮಾಡಿ ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ಬರ್ಕೊಳ್ಳಿ, ಡಿ ಬದಲು ಎಮ್ ಹಾಕ್ಕೊಳ್ಳಿ, m³ ಪ್ಲಸ್ 1 ಈಸ್ ಈಕ್ವಲ್ ಟು 0. ಕ್ಯಾಲ್ಸಿಲ್ x³ ಪ್ಲಸ್ 1 ಹೊಡೆದಾಗ -1ಗೆ 0 ಆಗುತ್ತೆ. ನೋಡಿ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪವರ್ 3 ಪ್ಲಸ್ 1 ಕ್ಯಾಲ್ಕುಲೇಟ್ ಎಕ್ಸ್ ಜಾಗದಲ್ಲಿ 1 ಹಾಕಿದ್ರೆ 2 -1 ಹಾಕಿದ್ರೆ 0 -1ಗೆ 0 ಆಗುತ್ತೆ. m ಈಸ್ ಈಕ್ವಲ್ ಟು -1 ಈಸ್ ಎ ರೂಟ್ ಅಂತ ಬರ್ಕೋಬೇಕು. ಈ -1ನ ಇಲ್ಲಿ ಬರ್ಕೊಳ್ಳಿ, m³ ಕೋಫಿಷಿಯಂಟ್ 1, m² ಇಲ್ಲ 0, m ಇಲ್ಲ 0, ಇದು 1 ಹಂಗೆ ಬರ್ಕೊಳ್ಳಿ, 0 ನಾವೇ ಬರ್ಕೋಬೇಕು. ಇದನ್ನ ಆ್ಯಡ್ ಮಾಡಬೇಕು, 1 + 0 ಅಂದರೆ 1, -1 ಇಂಟು 1 -1, ಇದು ಆ್ಯಡ್ ಮಾಡಿ ಇದು ಬರುತ್ತೆ, ಇದನ್ನ ಇಂಟು ಮಾಡಿ ಇಲ್ಲಿ ಬರ್ಕೊಳ್ಳಿ, ಆ್ಯಡ್ ಮಾಡಿ ಇದು ಬರುತ್ತೆ, ಇದನ್ನ ಇಂಟು ಮಾಡಿ ಇಲ್ಲಿ ಬರ್ಕೊಳ್ಳಿ. ಇದನ್ನ m² ಮಲ್ಟಿಪ್ಲೈ ಮಾಡಿ, ಇದನ್ನ mಗೆ ಮಲ್ಟಿಪ್ಲೈ ಮಾಡಿ, ಇದನ್ನ 1ಗೆ ಮಲ್ಟಿಪ್ಲೈ ಮಾಡಿ, ಈ ಥರ ಆಗುತ್ತೆ. ಈಗ ಇದು am² + bm + c ಈಸ್ ಈಕ್ವಲ್ ಟು 0 ಫಾರ್ಮಲ್ಲಿದೆ. a ಅಂದರೆ 1 ಇಲ್ಲಿ, b ಅಂದರೆ -1, c ಈಸ್ ಈಕ್ವಲ್ ಟು 1. ಇದು ಹಾಕಿದ್ರೆ ಫಿಲ್ ಮಾಡಿದ್ರೆ ಈ ಥರ ಬರುತ್ತೆ. ಇದನ್ನ ಕ್ಯಾಲ್ಸಿಯಲ್ಲಿ ನೀವು ಕಾಂಪ್ಲೆಕ್ಸಲ್ಲಿ ಇಟ್ಕೊಂಡು ಮೋಡು ಕಾಂಪ್ಲೆಕ್ಸಲ್ಲಿ ಇಟ್ಕೊಂಡು ರೂಟ್ ಆಫ್ ಬ್ರ್ಯಾಕೆಟ್ ಓಪನ್ -1 ಹೋಲ್ ಸ್ಕ್ವೇರ್ -4 ಇಂಟು 1 ಇಂಟು 1 ಹೊಡೆದ್ರೆ ಆನ್ಸರ್ √3i ಬರುತ್ತೆ. 2 1s are 2. ಇದು ಸಪ್ರೇಟ್ ಮಾಡ್ಕೊಬಿಡಿ, 1/2 ± √3/2i. ಆಮೇಲೆ ಇದಾದ ತಕ್ಷಣನೇ m ಈಸ್ ಈಕ್ವಲ್ ಟು -1 ಒಂದು 1/2 ± √3/2i ಇನ್ನೊಂದು ಬರ್ಕೋಬೇಕು. ಇದು C1 e ಪವರ್ -1x ಆಗುತ್ತೆ. ಇದು a ಇದ್ದರೆ C1 e ಪವರ್ ax, a ± b ಇದ್ದರೆ e ಪವರ್ ax C1 cos bx + C2 sin bx ಅಪ್ಲೈ ಮಾಡಿದ್ರೆ ಈ ಥರ ಬರುತ್ತೆ. ವೈ ಪಿ ಅಂದರೆ ಇದು ಡಿವೈಡ್ ಬೈ ಇದು ಮಾಡ್ಕೋಬೇಕು, ಅಂದರೆ ಕಾಸ್ ಆಫ್ 2x - 1 + 3 ಪವರ್ ಎಕ್ಸ್ ಡಿವೈಡೆಡ್ ಬೈ d³ + 1 ಮಾಡ್ಕೋಬೇಕು. ಈ ಥರ ಬೇರೆ ಬೇರೆ ಮಾಡ್ಕೊಳ್ಳಿ. ಇದಾದಮೇಲೆ ನೀವೇನು ಮಾಡಬೇಕು, ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, 3 ಪವರ್ ಎಕ್ಸ್ ಈಸ್ ನಥಿಂಗ್, ಇನ್ನೊಂದು ಇಲ್ಲಿ ಕಾಸ್ x/f(d) ಇದ್ದರೆ d² ರಿಪ್ಲೇಸು -a² ಮಾಡಬೇಕು. a ಅಂದರೆ ಕಾಸ್ 2x ಎಕ್ಸ್ಗೆ ಏನು ಮಲ್ಟಿಪ್ಲೈ ಇರುತ್ತೆ ಅದು a 2, a2 ಅಂದರೆ d² ರಿಪ್ಲೇಸು -a² ಅಂದರೆ -2² ಅಂದರೆ -4, d³ ಅಂದರೆ d² d ಇದ್ದಂಗೆ -4d ಹಾಕೋಬೋದು d³ ಬದಲು, ಯಾಕಂದರೆ d² ಇಂಟು d² ಜಾಗದಲ್ಲಿ -4 ಹಾಕಿದ್ರೆ d³ ವಿಲ್ ಬಿಕಮ್ -4d ಆಗುತ್ತೆ. ಆಮೇಲೆ 3 ಪವರ್ ಎಕ್ಸ್ ಅಂದರೆ e ಪವರ್ ಲಾಗ್ ಇಂಟು 3 ಪವರ್ ಲಾಗ್ ಆಫ್ 3 ಪವರ್ ಎಕ್ಸ್ ಇದ್ದಂಗೆ ಇದು, e ಪವರ್ ಲಾಗ್ ಎ ಅಂದರೆ ಎ ಆ ಥರ ನೋಡಿ. ಎಕ್ಸ್ ಈ ಕಡೆ ತೊಗೊಂಡ್ರೆ e ಪವರ್ x ಲಾಗ್ 3 ಆಗುತ್ತೆ, ಅಂದರೆ e ಪವರ್ ಲಾಗ್ 3 ಇಂಟು ಎಕ್ಸ್ ಬರ್ಕೋಬೋದು. ಅಂದರೆ 3 ಪವರ್ ಎಕ್ಸ್ ಈಸ್ ನಥಿಂಗ್ ಬಟ್ e ಪವರ್ ಲಾಗ್ 3 ಇಂಟು ಎಕ್ಸ್, ಇದ್ರ ಬದಲು ಈ ಥರ ಬರಿಬೋದು.
ಅಂದರೆ ಎ ಪವರ್ ಎಕ್ಸ್ ಅಂದರೆ ಇ ಪವರ್ ಲಾಗ್ ಎ ಇಂಟು ಎಕ್ಸ್. ಇಲ್ಲೇನು ಮಾಡಬೇಕು ನೆಕ್ಸ್ಟ್ ಅಂದರೆ ಡಿ ಸ್ಕ್ವೇರೇ ರೀಪ್ಲೇಸ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಡಿ ಇರೋದ್ರಿಂದ ಡಿ ಸ್ಕ್ವೇರ್ ಮಾಡೋಕ್ಕೆ ರ್ಯಾಷನಲೈಸೇಷನ್ ಮಾಡಬೇಕು. -4d ಹಂಗೆ ಇಟ್ಕೊಳ್ಳಿ, ಪ್ಲಸ್ ಇಲ್ಲಿ ಮೈನಸ್ ಬರ್ಕೊಳ್ಳಿ, -4d - 1 -4d - 1 ಇ ಪವರ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ಇದ್ದರೆ ಡಿ ರಿಪ್ಲೇಸ್ ಬೈ ಎ ಮಾಡಬೇಕು. ಎ ಅಂದರೆ ಇಲ್ಲಿ ಲಾಗ್ 3 ಹಾಕಿ ಡಿ ಜಾಗದಲ್ಲಿ. ಆಮೇಲೆ -4 ಡಿ ಆಫ್ ಕಾಸ್ 2x - 1 ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ 2x - 1 ಅಂದರೆ -2x - 1 ಇಂಟು -sin 2x - 1 ಇಂಟು 2 ಇದು ಬರ್ಕೊಳ್ಳಿ. ಆಮೇಲೆ -1 ಇಂಟು ಕಾಸ್ 2x - 1 ಅಂದರೆ ಕಾಸ್ 2x - 1. ಇಲ್ಲಿ ಎ ಸ್ಕ್ವೇರ್ ಅಂದರೆ -2d ಹೋಲ್ ಸ್ಕ್ವೇರ್ 4d ಹೋಲ್ ಸ್ಕ್ವೇರ್ -b ಸ್ಕ್ವೇರ್ ಅಂದರೆ 1 ಸ್ಕ್ವೇರು. ಆಮೇಲೆ ಇ ಪವರ್ ಲಾಗ್ 3 ಇಂಟು ಎಕ್ಸ್ ಅಂದರೆ ಇಲ್ಲೇನಾಗುತ್ತೆ 3 ಪವರ್ ಎಕ್ಸ್ ಇದ್ರ ಬದಲು ಬರಿಬೋದು. ಇದು ಹಂಗೆ ಬರ್ಕೊಳ್ಳಿ. ಇಲ್ಲಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ - ಬಿ ಸ್ಕ್ವೇರು. ಆಮೇಲೆ ಏನಾಗುತ್ತೆ ಇಲ್ಲಿ 16 ಇಂಟು ಇಲ್ಲಿ 4 2s 8 ಪ್ಲಸ್ 8 sin 2x - 1 ಮೈನಸ್ ಕಾಸ್ 2x - 1 4 ಸ್ಕ್ವೇರ್ ಅಂದರೆ 16 ಡಿ ಸ್ಕ್ವೇರ್. ಡಿ ಸ್ಕ್ವೇರ್ ಅಂದ್ರೇನು? ಡಿ ಸ್ಕ್ವೇರ್ ಜಾಗದಲ್ಲಿ -4 ಹಾಕ್ಕೊಳ್ಳಿ, -1. ಆಮೇಲೆ ಕಾಸ್ 2x - 1 ಇದು ನೋಡಿ, ಇದು ಹಂಗೆ ಇರಲಿ. ಇಲ್ಲಿ ಎ ಅಂದರೆ 2ನೇ ಇರುತ್ತೆ ಎರಡು ಕಡೆಯೂ, sin ax ಬೈ ಎಫ್ ಆಫ್ ಡಿಗೂ ಕಾಸ್ ax ಬೈ, ಅದಕ್ಕೆ ಬರೀ ಡಿ ಸ್ಕ್ವೇರ್ ಜಾಗದಲ್ಲಿ -4 ಹಾಕಿದ್ರೆ ಸಾಕು. ಯಾಕಂದರೆ -4d ಹೋಲ್ ಸ್ಕ್ವೇರ್ ಅಂದರೆ 16d ಸ್ಕ್ವೇರು, ಡಿ ಸ್ಕ್ವೇರ್ ಜಾಗದಲ್ಲಿ -4. ಇದು 3 ಪವರ್ ಎಕ್ಸ್ ಬೈ ಲಾಗ್ 3 ಹೋಲ್ ಕ್ಯೂಬ್ ಪ್ಲಸ್ 1 ಹಂಗೆ ಬರ್ಕೊಳ್ಳಿ. ಇದನ್ನ ಕ್ಯಾಲ್ಸಿಲ್ ಹೊಡೆದು ಬರ್ಕೊಳ್ಳಿ. ಈ ಥರ ಆಗುತ್ತೆ. ಲಾಸ್ಟಲ್ಲಿ y = yc + yp, yc ಮತ್ತು ypನ ಸೇರಿಸಿ ಬರೀರಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.